ರಾಜ್ಯಸಭೆಯ ರಣಕಣದಲ್ಲಿ ಏನೇನಾಗ್ತಾ ಇದೆ ಅನ್ನೋದರ ಡೀಟೇಲ್ಸ್ ಅನ್ನ ನಾವು ಕೊಡ್ತಾ ಇದ್ವಿ. ಇನ್ನೊಂದು ಕಡೆಗೆ ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿ ಅವರ ನಡೆ ಏನು ಆ ಬಗ್ಗೆ ಕೂಡ ಡೀಟೇಲ್ಸ್ ಕೊಡ್ತಾ ಇದೀವಿ. ಕಾಂಗ್ರೆಸ್ಗೆ ಮತ್ತೊಂದು ಬಂಪರ್ ಈ ಮೂಲಕ ಸಿಗ್ತಾ ಇದೆ. ಬಿಜೆಪಿ ಕಡೆಗೆ ಸೆಳೆತಾ ಇದ್ರು, ಕಾಂಗ್ರೆಸ್ ಕಡೆಗೆ ಒಲವನ್ನ ಈ ಮೂಲಕ ವ್ಯಕ್ತಪಡಿಸಿದ್ದಾರೆ ಜನಾರ್ದನ ರೆಡ್ಡಿ ಅವರು. ಕಾಂಗ್ರೆಸ್ ಪರ ಮತ ಚಲಾಯಿಸೋದ್ರ ಮೂಲಕ ಕಾಂಗ್ರೆಸ್ ಪರ ವೋಟು ಹಾಕಿಸಿಕೊಳ್ಳುವಲ್ಲಿ ಡಿಕೆ ಶಿವಕುಮಾರ್ ಅವರ ತಂತ್ರಗಾರಿಕೆ ಅತ್ಯಂತ ಯಶಸ್ವಿಯಾಗಿರೋದು ಗೊತ್ತಾಗ್ತಾ ಇದೆ. ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾನು ಮತ ಚಲಾಯಿಸಿದ್ದೀನಿ ಅಂತ ನನ್ನ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಆತ್ಮಸಾಕ್ಷಿ ಜನಾರ್ದನ ರೆಡ್ಡಿ ಆತ್ಮಕ್ಕೆ ಗೊತ್ತಿರುತ್ತೆ. ಯಾವ ಪಕ್ಷಕ್ಕೂ ಬಾಧ್ಯಸ್ಥರಲ್ಲ, ಹಂಗಾಗಿ ಆತ್ಮಸಾಕ್ಷಿ ಅಂತಂದ್ರೆ ನಿಮ್ಮ ಪಕ್ಷಕ್ಕೆ ನೀವು ಓಟ ಹಾಕಾಗಲ್ಲ, ಬೇರೆ ಪಕ್ಷದ ಅಭ್ಯರ್ಥಿಗೆ ಆತ್ಮಸಾಕ್ಷಿಗೆ ನಾನು ಮತ ಚಲಾಯಿಸ್ತೀನಿ. ಕಾಂಗ್ರೆಸ್ಗೆ ಜಯ ಅಂದಿದ್ದಾರೆ ಪಕ್ಷೇತರರು. ದರ್ಶನ್ ಪುಟ್ಟಣ್ಣಯ್ಯ ಇಂದ ಹಿಡಿದು ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿ ಗೌಡ್ರಿಂದ ಕೂಡ ಮತದಾನ ಕಾಂಗ್ರೆಸ್ ಪರವಾಗೇ ಆಗಿದೆ. ಲತಾ ಮಲ್ಲಿಕಾರ್ಜುನ್ ಕೂಡ ಆಲ್ರೆಡಿ ಮುಂಚೆನೆ ಕ್ಲಿಯರ್ ಮಾಡಿದ್ರು ತಾವ್ ಯಾವ ಪಾರ್ಟಿ ಪರವಾಗಿ ನಿಂತ್ಕೊಳ್ತೀವಿ ಅಂತ. ಈಗ ಜನಾರ್ದನ ರೆಡ್ಡಿ ಕೂಡ ಈ ಸಾಲಿಗೆ ಆಡ್ ಆಗ್ತಾ ಇದ್ದಾರೆ. ಇದು ಆತ್ಮಸಾಕ್ಷಿಯ ಮತವೋ ಅಥವಾ ಆಮಿಷಕ್ಕೆ ಸಿಕ್ಕ ಪ್ರತಿಫಲವೋ ಅದನ್ನ ನಾವು ಹೇಳೋದಕ್ಕೆ ಬರೋದಿಲ್ಲ. ಬಟ್ ರಾಜಕಾರಣಿಗಳು ಹೇಳ್ತಾ ಇರೋದು ಇದು ಆತ್ಮಸಾಕ್ಷಿಯ ಮತ ಅಂತ. ಬಟ್ ಜನ ಇದನ್ನ ನೋಡ್ತಾ ಇರೋದು ಆಮಿಷಕ್ಕೆ ಸಿಕ್ಕ ಪ್ರತಿಫಲ ಇರಬಹುದು ಅಂತ. ಯಾರ್ಯಾರು ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ ಆ ಡೀಟೇಲ್ಸ್ ಅನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ದರ್ಶನ್ ಪುಟ್ಟಣ್ಣಯ್ಯ ಆಸ್ ಎಕ್ಸ್ಪೆಕ್ಟೆಡ್, ಕಾಂಗ್ರೆಸ್ ಎಕ್ಸ್ಪೆಕ್ಟ್ ಮಾಡಿತ್ತು ಇವರ ವೋಟ್ ಅನ್ನ, ಅದೇ ರೀತಿ ಇವರ ಪರವಾಗಿ ಚಲಾವಣೆ ಆಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಹಾಗೆ ಗೌರಿಬಿದನೂರು ಕ್ಷೇತ್ರದ ಶಾಸಕ ಪುಟ್ಟಸ್ವಾಮಿ ಗೌಡ, ಇವರು ಶರತ್ ಬಚ್ಚೇಗೌಡರ ಮಾವ, ಇವರು ಕೂಡ ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ. ಇನ್ನೊಂದು ಕಡೆಗೆ ಕಾಂಗ್ರೆಸ್ನ ಸಹ ಸದಸ್ಯತ್ವವನ್ನ ಪಡೆದಿದ್ದಂತಹ ಲತಾ ಮಲ್ಲಿಕಾರ್ಜುನ್ ಕೂಡ ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ. ಆ ಮೂಲಕ ಕಂಫರ್ಟಬಲ್ ವಿನ್ ಅನ್ನ ಮೂರು ಅಭ್ಯರ್ಥಿಗಳಿಗೆ ಇವರು ಮಾಡಿಕೊಡ್ತಾ ಇದ್ದಾರಾ. ಹಾಗೆ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯ ಗೆಲುವಿನ ದಾರಿ ಕ್ಷೀಣಿಸಿದೆಯಾ ಅನ್ನುವಂತಹ ಒಂದು ಕುತೂಹಲ ಕೂಡ ಸದ್ಯಕ್ಕೆ ಮನೆ ಮಾಡ್ತಾ ಇದೆ.